ಹಾಗಿದ್ರೆ ಇವತ್ತು ಹೊಟ್ಟೆಗೆ ತಣ್ಣೀರು ಬಿಟ್ಟೆನಾ? ಹಾಗೆಲ್ಲ ಏನು ಆಗಲ್ಲ ಬ್ರೋ. ಇವ್ರ ಈ ಥರ ಸ್ಟ್ರೈಕ್ ಮಾಡಿದ್ರೆ ನಾವೇನು ಹೆದರ್ಕೋಬೇಕಾ? ನೋಡಿ, ನೀವು ಈ ಥರ ಆಟ ಆಡ್ಕೊಂಡಿದ್ರೆ ನಮ್ಗೇನು ಹೆದರಿಕೆ ಆಗಲ್ಲ. ನಮಗೂ ಅಡುಗೆ ಮಾಡಕ್ ಚೆನ್ನಾಗೇ ಬರುತ್ತೆ. ನೀವಿಲ್ಲ ಅಂದ್ರೆ ಏನು ನಡೆಯಲ್ಲ ಅನ್ಕೋಬೇಡಿ. ಕರೆಕ್ಟಾಗಿ ಹೇಳಿದೆ ಕಣ. ಇವತ್ತು ಅಡುಗೆ ನಾವೇ ಮಾಡೋಣ. ಏನು ಇವತ್ತು ನೀವಿಬ್ರು ಅಡುಗೆ ಮಾಡ್ತೀರಾ? ಯಾಕೆ ಮಾಡಬಾರ್ದು? ನಾವು ಅಡುಗೆ ಮಾಡಿದ್ರೆ ತಿನ್ನೋರು ತಿನ್ನೋದು ನಿಲ್ಸೋದೇ ಇಲ್ಲ. ನಾನೇ ಭೀಮಸೇನ, ನಮ್ಮಣ್ಣನೇ ನಳ ಮಹಾರಾಜ. ನೀನೇ ಬ್ರೋ, ಬಾ. ಚಾಲೆಂಜ್ ಮಾಡಿ ಹೋಗ್ತಾ ಇದಾರೆ. ಇವತ್ತು ಅಡುಗೆನ ಅವರೇ ಮಾಡ್ಲಿ, ನಾವ್ ಯಾರು ಆ ಕಡೆ ಹೋಗೋದು ಬೇಡ. ಅವ್ರು ಅಡುಗೆ ಮಾಡಿದ್ರೆ ನಾವು ತಿನ್ನಕ್ಕಾಗತ್ತಾ? ಈ ಭೀಮಸೇನ ನಾಳ ಮಹಾರಾಜ ಅಡುಗೆ ಚೆನ್ನಾಗಿ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಅವ್ರ ಅಪ್ಪ ಇದಾರಲ್ಲ, ಅದೇ ಒರಿಜಿನಲ್ ಅಡುಗೆ ಭಟ್ರು. ಅವರೇ. ಅವರಾದ್ರೂ ಅಡುಗೆ ಚೆನ್ನಾಗಿ ಮಾಡೇ ಮಾಡ್ತಾರೆ. ನೀವೇನು ಚಿಂತೆನೆ ಮಾಡಬೇಡಿ. ನಾವ್ಯಾರು ಅಡುಗೆ ಮನೆ ಕಡೆಗೆ ಹೋಗೋದೇ ಬೇಡ. ಆರಾಮಾಗಿ ಆಟ ಆಡೋಣ. ಅಡುಗೆ ಆದ್ಮೇಲೆ ಹೋಗಿ ಊಟ ಮಾಡೋಣ. ಸೂಪರ್ ಅಮ್ಮ. ನಾವು ಅವ್ರಿಗೆ ಕಾಟ ಕೊಟ್ಟು ಹಾಗೋ ಆಯ್ತು, ನಾವು ಆಟ ಆಡಿ ಊಟ ಮಾಡ್ದಂಗೂ ಆಯ್ತು. ಸೂಪರ್ ಐಡಿಯಾ. ಅಭಿ ಅಭಿ ನೀವು ತರಕಾರಿ ಹೆಚ್ಚಿ. ಮಹೇಶ, ನೀನು ಸ್ವೀಟಿಗೆ ರೆಡಿ ಮಾಡು, ನಾನು ಮಸಾಲೆಗೆ ರೆಡಿ ಮಾಡ್ತೀನಿ. ಪಟಾಪಟ್ ಅಂತ ಅಡುಗೆ ಮಾಡಬೇಡ. ಡ್ಯಾಡ್, ಟೊಮ್ಯಾಟೋನ ರೌಂಡ್ ಕಟ್ ಮಾಡ್ಲಾ ಅಥವಾ ಸ್ಲೈಸಾಗಿ ಕಟ್ ಮಾಡ್ಲಾ? ಸ್ಕ್ವೇರ್ ಕಟ್ ಮಾಡೋಣ. ನೀವು ರೌಂಡು ಸ್ಕ್ವೇರು ಅದೆಲ್ಲ ಏನು ಬೇಡ, 4 ಪೀಸ್ ಮಾಡ್ಸತ್ತ. ಅಣ್ಣ, ಸ್ವೀಟು ಬೆಲ್ಲದ ಮಾಡೋದ ಸಕ್ಕರೆದ್ ಮಾಡೋದಣ್ಣ? ಗುಲಾಬ್ ಜಾಮೂನ್ ಕಣೋ, ಸಕ್ಕರೆನೇ ಮಾಡಬೇಕು, ಬೆಲ್ಲದಲ್ಲಿ ಚೆನ್ನಾಗಿರೋದ. ಅಣ್ಣ, ಹೊಸದ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಣ್ಣ. ಈ ಆಟದಲ್ಲ? ಅಯ್ಯೋ, ಈ ಆಟದಲ್ಲ, ಅವ್ರಗಳ ಜೊತೆ ಆಡ್ತಾ ಇರೋ ಆಟದಲ್ಲಿ. ಓ ಹಾಗಾ? ಸರಿ, ನೋಡೇ ಬಿಡೋಣ. ಶಾವಿಗೆ ಪಾಯಸ, ಬಿಸಿ ಬಿಸಿ ಜಾಮೂನು. ಅಯ್ಯಯ್ಯೋ, ಇದನ್ನೆಲ್ಲ ನೋಡ್ತಿದ್ರೆ ಬಾಯಲ್ಲಿ ನೀರ್ ಬರ್ತಿದೆ. ವೆರೈಟಿ ಪಲ್ಯಗಳು ಜೊತೆಗೆ ಪಾಲಕ್ ಪನ್ನೀರ್. ಬಾಯಲ್ಲಿ ವೆರೈಟಿ ಎಲ್ಲ ಹೇಳ್ತಾ ಇದ್ದೀರಾ, ಎಲ್ಲಿದ್ಯೋ? ತುಂಬಾ ಉರಿಸ್ತಿದಾರಲ್ವಾ? ಹೊಟ್ಟೆ ಬೇರೆ ತುಂಬಾ ಹಸಿತಾ ಇದೆ. ನಾವು ಹೋಗಕ್ ಮುಂಚೆ ಅವರೇ ತಿಂದು ಖಾಲಿ ಮಾಡ್ಬಿಟ್ರೆ? ಹಾ, ಇಷ್ಟು ದಿನ ನಾನು ನಿಮ್ಗೆ ಅಡುಗೆ ಮಾಡ್ಕೊಟ್ಟಿದ್ದೆಲ್ಲ ಏನು ಅನ್ನಿಸ್ಲೇ ಇಲ್ವಾ? ಇವತ್ತೊಂದಿನ ಅವ್ರು ಅಡುಗೆ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇದೆಯಾ? ಅದು ಹಾಗಲ್ಲ ಅಮ್ಮ, ಈ ದೀಪಿಕಾ ತಾನೇ ಜಗಳ ಶುರು ಮಾಡಿದ್ದು. ಅವಳಿಗೆ ಆಸೆ ಆಗ್ತಿದೆ ಅಂದ್ರೆ. ಶುರು ಮಾಡಿದ್ ಯಾರೇ ಆಗ್ಲಿ, ಅದನ್ನ ಹೇಗ್ ಮುಗಿಸ್ತೀವಿ ಅನ್ನೋದು ಮುಖ್ಯ. ಯಾರು ಹೋಗೋದ್ ಬೇಡ, ಸುಮ್ಮನೆ ಇಲ್ಲೇ ಕೂತ್ಕೊಳ್ಳಿ. ಯಾಕ್ರೋ, ಏನಾಯ್ತು? ಇರೋ ಇಲ್ದಿರೋ ಅಡುಗೆನೆಲ್ಲ ಅಷ್ಟು ಹೊಗಳ್ತಾ ಇದ್ರಿ, ಇನ್ಯಾಕೆ ಕಾಯ್ತಾ ಇದ್ದೀರಾ? ತಟ್ಟಿಗೆ ಹಾಕೊಂಡು ಜಮಾಯಿಸಿ. ಇಲ್ಲಪ್ಪ, ಯಾಕೆ ಅವ್ರನ್ನೆಲ್ಲ ಬಿಟ್ಟು ಊಟ ಮಾಡಕ್ ಮನ್ಸೆ ಆಗ್ತಿಲ್ಲ. ಆಹಾ, ಅದ ವಿಷಯ. ಆದ್ರೆ ಚಾಲೆಂಜ್ ಹಾಕಿದ್ ನೀವೇ ತಾನೇ? ಮತ್ತೆ ಇವಾಗ ಏನಾಯ್ತು? ಎಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿದ್ರಿ. ಚಾಲೆಂಜ್ ಏನೋ ಹಾಕ್ಬಿಟ್ವಿ. ಅವ್ರಿಲ್ದೆ ಅಡುಗೆ ಮಾಡ್ಬೋದೇ ಹೊರತು ಅವ್ರಿಲ್ದೆ ಊಟ ಮಾಡೋಕ್ಕಾಗಲ್ಲ. ಇಷ್ಟು ವರ್ಷ ನಮಗೋಸ್ಕರ ಅಡುಗೆ ಮಾಡಿ ನಮ್ಮ ಹೊಟ್ಟೆ ತುಂಬಿಸಿದ್ದಾರೆ. ಅಂಥದ್ರಲ್ಲಿ ಅವ್ರನ್ನ ಬಿಟ್ಟು ಹೇಗೆ ಊಟ ಮಾಡೋದು? ನೋಡಿದ್ರೇನ್ರೋ, ಹೆಣ್ಣಲ್ಲಿ ಅಕ್ಕ, ತಂಗಿ, ಅಮ್ಮ, ಮಗಳು, ಅಜ್ಜಿ ಹಲವಾರು ರೂಪ ಇರ್ಬೋದು. ಅವಳು ಬರೀ ಬೇಯಿಸಾಗ್ತಾಳೆ ಅನ್ನೋ ಕಾರಣಕ್ಕೆ ಅವಳನ್ನ ಅನ್ನಪೂರ್ಣೇಶ್ವರಿ ಅಂತ ಅನ್ನಲ್ಲ. ತಿನ್ನೋ ಅನ್ನಕ್ಕೆ ಶಕ್ತಿ ತುಂಬೋಕ್ಕಾಗೋದು ಅವಳಿಂದಾನೆ. ನಮ್ಮ ಮನಸ್ಸಲ್ಲಿ ನೆಮ್ಮದಿನ ತುಂಬೋಕ್ಕಾಗೋದು ಅವಳಿಂದಾನೆ. ಅದನ್ನೆಲ್ಲ ಬಿಟ್ಟು ನೀವು ಅವ್ರ ಜೊತೆ ಜಗಳ ಆಡ್ಕೊಂಡು ನಾವೇ ಬದುಕ್ಬಿಡ್ತೀವಿ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದು ಮಹಾ ತಪ್ಪು. ಆ್ಯಕ್ಚುಲಿ ನನಗೂ ನನ್ನ ಮಗಳನ್ನ ಬಿಟ್ಟು ಊಟ ಮಾಡೋದಕ್ಕೆ ಮನಸ್ಸಿಲ್ಲ. ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಈ ಬಿಗುಮಾನ ಬೇಕಿತ್ತ? ಸರಿ,
ಹೋಗಿ ನಾವು ಸೋತ್ವಿ ಅಂತ ಹೇಳಿ ಕರ್ಕೊಂಡು ಬನ್ನಿ. ಸೋಲದ ದಡ್ಡ, ನೀವೆಲ್ಲರೂ ಅವ್ರಿಗೆ ಯಾವತ್ತೋ ಸೋತು ಬಿಟ್ಟಿದ್ದೀರಾ, ಅವರೆಲ್ಲರೂ ನಿಮ್ಮನ್ನು ಯಾವತ್ತೋ ಗೆದ್ದು ಬಿಟ್ಟಿದ್ದಾರೆ. ನಾನಂತೂ ತುಳಸಿಯವ್ರಿಗೆ ಸಂಪೂರ್ಣವಾಗಿ ಸೋತು ಬಿಟ್ಟಿದ್ದೀನಿ. ಮಾಮ್ಗೆ ಶಿಕ್ಷೆ ಆದರೆ ಮಾತ್ರ ನಂಗೆ ಸಮಾಧಾನ ಆಗೋದು. ಅವಳು ಮಾಡಿರೋ ತಪ್ಪುಗಳಿಗೆ ಆ ಶಿಕ್ಷೆಗಳನ್ನ ಅನುಭವಿಸ್ಲೇಬೇಕು. ಮಾಮ್ ಕಾಲ್ ಮಾಡ್ತಾ ಇದ್ದಾಳೆ. ಸರಿ ನಿಧಿ, ನೀನು ಕಾಲ್ ರಿಸೀವ್ ಮಾಡು, ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡು. ಸ್ಪೀಕರ. ಮಾಮ್, ಹೇಳು ಮಾಮ್. ನಾಳೆ ಬೆಳಗ್ಗೆ ನೀನು ದುಡ್ಡು ತಗೊಂಡು ಬರಬೇಕಾಗತ್ತೆ. ಖಂಡಿತ ಬರ್ತೀನಿ ಮಾಮ್. ಎಲ್ಲಿಗೆ ಬರಬೇಕು? ನೀನು ದುಡ್ಡು ತಗೊಂಡು ಮನೆಯಿಂದ ಆಚೆ ಬರ್ತೀಯಲ್ಲ, ಆಗ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನೇನು ಮಾತಾಡೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ರೆಡಿಯಾಗಿರು, ದುಡ್ಡು ಸಮೇತ. ಸರಿ ಮಾಮ್, ಹಾಗೆ ಆಗಲಿ. ಏನು ಮಾಡೋದು ಅದಕ್ಕೆ? ಎಲ್ಲಿಗೆ ಬರಬೇಕು ಅಂತ ಅವಳು ಹೇಳಲೇ ಇಲ್ಲ. ನಾಳೆ ಅವಳು ನಮಗೆ ಸಿಗದೆ ಹೋದರೆ? ಇರಲಿ ಮಹೇಶ್ ಅವರೇ, ಅವಳು ಈ ರೀತಿ ಯೋಚನೆ ಮಾಡ್ತಾ ಇದ್ದಾಳೆ ಅಂದರೆ ನಾವು ಬೇರೆ ರೀತಿನೇ ಯೋಚನೆ ಮಾಡಬೇಕು. ಅವಳನ್ನು ಹಿಡಿಯೋದಕ್ಕೆ ಬೇರೆ ದಾರಿನೇ ಇದೆ.